ಎಲ್ರಿಗೂ ನಮಸ್ಕಾರ. ಆಲ್ಮೋಸ್ಟ್ ಎಲ್ಲರೂ ಮಾತಾಡಿದ್ದಾರೆ ಸಿನಿಮಾ ಬಗ್ಗೆ, ಹೋಗಿದ್ದಾರೆ. ಉಪೇಂದ್ರ, ರಾಜೇಶ್ ಶೆಟ್ಟಿ ಅವರಾಗಲಿ, ಇಲ್ಲ ಪ್ರೊಡ್ಯೂಸರ್, ಆಲ್ಮೋಸ್ಟ್ ತುಂಬ ಪ್ರಮೋದ್ ಹಿಡಿದು ಅರ್ಜುನ್ ಜನ್ಯ ಎಲ್ಲ ಇದರಲ್ಲಿ ಹೇಳ್ತಾ ಇರ್ತಾರೆ. ಹೆಗ್ಡೆ ಅಂತ ನಾವು ತುಂಬ ವರ್ಷಗಳಿಂದ ಪರಿಚಯ. ಇನ್ನು ಏನು ಮಾತಾಡಿದ್ರೆ ಐ ಥಿಂಕ್ ಐ ಬಿಕಮ್ ವೆರಿ ಎಮೋಷನಲ್. ಐ ಥಿಂಕ್ ಸಪೋರ್ಟ್ ಯಾವತ್ತೂ ಮರೆಯಲ್ಲ. ಅದರ್ವೈಸ್ ಈ ಸಿನಿಮಾ ಹೋಗಿದ್ದು ನಾವು ರಾಜೇಶ್ ಶೆಟ್ಟಿ ಮೂರ್ಗೆ ಯಾರು ಏನು ಮಾಡ್ತಿದ್ರು ಅಂತಂದರೆ, ಬಟ್ ಎಲ್ಲ ಎನಿ ಕಾಂಬಿನೇಷನ್ ಅಂದು ರಾಜೇಶ್ ಶೆಟ್ಟಿ ಅವರೇ, ನಮ್ಮದು ಉಪೇಂದ್ರ ಅವರಾಗಲಿ, ನಾನು 3 ಜನದಾಗಲಿ ಜೊತೆ ಬಂದಾಗ ಯಾರು ಏನು ಮಾಡ್ತಿರ್ತೀವಿ ಯಾರು ಕೇಳೇ ಇಲ್ಲ. ಇಲ್ಲ ಯಾರು ಹೋಗಿ ಏನಂತೀವಿ ಮಾನಿಟರ್ನ ಚೆಕ್ ಮಾಡಿದ್ರು ನೋ ಅಂದರೆ ಅಷ್ಟು ಓಪನ್ ಆಗಿದ್ರು. ಅಲ್ಲ ಓಪನ್ ಬುಕ್ ಆಗಿದ್ರೆ ಪಿಕ್ಚರ್ ಚೆನ್ನಾಗಿ ಬರೋದು. ಕಾಂಬಿನೇಷನ್ ಹಿಂಗಾಗುತ್ತೆ ಅಂದರೆ ಇನ್ನೊಬ್ಬರಲ್ಲಿ ಏನಿದೆ ನಾವು ಅಲ್ಲಿ ಏನು ಮಾಡ್ಬೋದು ಅದು ಬಿಟ್ಬಿಟ್ಟು ನಮ್ಮ ಪಾತ್ರಗಳನ್ನ ನಾವು ಅಚ್ಚುಕಟ್ಟಾಗಿ ಮಾಡೋದು. ಅಷ್ಟು ಚೆನ್ನಾಗಿ ಅರ್ಜುನ್ ಜನ್ಯ ಅದನ್ನು ಏನು ಮಾಡಿದ್ರು. ಮೊದಲು ನಾನು ಕೇಳಿದಾಗಲೇ ನನಗೆ ತುಂಬ ಖುಷಿ ಆಯಿತು. ಯಾವಾಗ ಉಪೇಂದ್ರ ರಾಜೇಶ್ ಶೆಟ್ಟಿ ಮಾಡಿದ್ರು ಅದು ಇನ್ನೊಂದು ರೂಪ. ಅವ್ರು ಹೇಳ್ತಾರೆ ಶಿವನ ನಿಮ್ಮ ಪಿಕ್ಚರ್, ನಮ್ಮ ಪಿಕ್ಚರ್ ನಿಜ, ನಮ್ಮ ಪಿಕ್ಚರ್ ಅದು ನನ್ನ ಪಿಕ್ಚರ್ ಅಲ್ಲ, ನಮ್ಮ ಪಿಕ್ಚರ್ ಅದು. ಅದಕ್ಕೆ ನಾನು ಯಾವುದೇ ಪಿಕ್ಚರ್ ಮಾಡಿದ್ರೆ ನಾವು ಯಾಕೆ ಪ್ರೊಡಕ್ಷನ್ ಸೈಡ್ ಇನ್ವಾಲ್ವ್ ಆಗ್ತಂದ್ರೆ ಯಾರು ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾಕಂದ್ರೆ ಮನಿ ವ್ಯಾಲ್ಯೂ ಮಾಡಬೇಕು ಯಾವಾಗಲೂ. ಅವಾಗ ನಿಮ್ಗೆ ಮನಿ ವ್ಯಾಲ್ಯೂ ಮಾಡಿದ್ರೆ ನಮ್ಗೆ ಮನಿ, ಯಾಕಂದ್ರೆ ಲಕ್ಷ್ಮಿ ಎಲ್ಲ ನಮ್ಗೆ ಸಿಗಲ್ಲ. ಸಿಗ್ತಾರೆ ಅಂತಂದ್ರೆ ಅವ್ರ ಅರ್ಧನೇ ತಗೋಬೇಡ, ಲಕ್ಷ್ಮಿನ ಸೇವ್ ಮಾಡ್ಬೇಕು. ಆ್ಯಕ್ಚುಲಿ ಎಷ್ಟು ಮಟ್ಟಿಗೆ ಸೇವ್ ಮಾಡೋಕ್ಕಾಗುತ್ತೆ. ಅವಾಗ ಏನಾಗುತ್ತೆ, ಅವ್ರು ಇನ್ನೂ 10 ಪಿಕ್ಚರ್ ಜಾಸ್ತಿ ಮಾಡ್ತಾರೆ. ಅವ್ರು ಹೇಳಿದ್ರು ಟಿಕೆಟ್ ರೇಟ್ ಕೇಳಿದೆ, ಎಷ್ಟು ಒಳ್ಳೆ ಮಾತು ನೋಡಿ. ಇವಾಗ ಹೇಳ್ತೀವಿ ಎಲ್ಲರೂ ಹೇಳ್ತಾರೆ ಬಂದೆ 2 ವಾರ ಹೋದ್ರೆ ಸಾಕ್ತಾರೆ ಅಷ್ಟೇ ಪಿಕ್ಚರ್. ದುಡ್ಡು ಗೋಸ್ಕರದಲ್ಲಿ ಇರಬಾರ್ದು, ಕಮ್ಮಿ ದುಡ್ಡು ಎಲ್ಲರೂ ಬಂದು ನೋಡಂಗಿರ್ಬೇಕು. ಅವಾಗ 3 ದಿನ ಹೋಗಿದ್ರೆ ಬೇಡ ಅಂತ ಹೇಳ್ತೀವಿ. ಯಾಕೆ ಸಿನಿಮಾ ಒಂದೇ ತಾನೆ, ಅವಾಗ ಬಂದಿದ್ದ ಸಿನಿಮಾ ಒಂದೇ. ಇವಾಗ ಸ್ವಲ್ಪ ಏನಂತೀವಿ ಟೆಕ್ನಿಕಲ್ ಡೆವಲಪ್ ಆಗಿರ್ಬೋದು. ವೈ 100 days ಹೋಗ್ಬಾರ್ದ, ಸುಲೋಜಿಗೆ ಹೋಗ್ಬಾರ್ದ, ಹೋಗ್ಬೇಕು. ಓಡಿಸ್ಬಾರ್ದು ಅಷ್ಟೇ, ಹೋಗ್ಬೇಕು. ನಾವು ವೆರಿ ಲಕ್ಕಿ, ನಾವು ಆ ಪೀರಿಯಡ್ ಎಷ್ಟು ಎಂಜಾಯ್ ಮಾಡಿದ್ದೀವಿ. ನಾವು ಅವಾಗ ಹೇಳ್ಕೊತೀವಿ ಹೆಂಗಿತ್ತು ಅವಾಗ, ಅದು ಇರ್ಬೇಕು. ಇವಾಗ ನಾವು ಅದೇ ಮುಂದೆ ನಮ್ಗೆ ಆ್ಯಕ್ಟ್ ಮಾಡಕ್ಕೆ ಬರೋದು. ಸ್ವಲ್ಪ ಟೆಕ್ನಿಕಲ್ ಆಗಿ ಏನೋ ಇಂಪ್ರೂವ್ ಮಾಡ್ಬೋದು, ಬಟ್ ಅದ್ರ ಜೊತೆಗೆ ನಾವು ಹಳೇದ ಮರ್ತಿಲ್ಲ, ಹಳೇದ ಮರೀಲೂಬಾರ್ದು. ವಿ ಶುಡ್ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ ರೆಸ್ಪೆಕ್ಟ್ ಮಾಡಬೇಕು, ದುಡ್ಡನ್ನ ರೆಸ್ಪೆಕ್ಟ್ ಮಾಡಬೇಕು, ನಮ್ಮನ್ನ ರೆಸ್ಪೆಕ್ಟ್ ಮಾಡಬೇಕು. ನಮ್ಮನ್ನ ರೆಸ್ಪೆಕ್ಟ್ ಮಾಡಿದ್ರೆ ಬೇರೆ ನಮ್ಮನ್ನ ರೆಸ್ಪೆಕ್ಟ್ ಮಾಡೋದು, ಇಲ್ಲಾಂದ್ರೆ ಮಾಡಲ್ಲ. ಇವತ್ತು 45 ದಿನ ಫಸ್ಟ್ ಅಪ್ಪಾಜಿ ಅನ್ನದಾಸರನ್ನ ಮೇಯ್ನು. ರಮೇಶ್ ರೆಡ್ಡಿ ಅವ್ರು ಮನಸ್ಸು ಮಾಡಿದ್ರೆ 45 ಆಗ್ತಿರ್ಲಿಲ್ಲ. ಅರ್ಜುನ್ ಜನ್ಯ ಹೇಳಿ ಅದು ಎಷ್ಟು ಮಟ್ಟಿಗೆ ನಾವು ಕಾಂಪ್ರಮೈಸ್ ಮಾಡ್ಬೇಕು ಹೇಳಿ. ಹೋಗೋ ಹೊಸ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬೋದು, ಸೂಪರ್ ಹಿಟ್ ಮ್ಯೂಸಿಕ್ ಡೈರೆಕ್ಟರ್ ಮಾಡ್ಬೋದು. ಎಷ್ಟು ಜನ ಅವಕಾಶ ಕೊಡ್ತಾರೆ ಹೇಳಿ. ನಾವು ಒಂದು ಸಿಂಪಲ್ ಫೋನ್ ಮಾಡಿದಾಗ ಇಲ್ಲ ಮಾಡ್ತೀನಿ ಚೆನ್ನಾಗಿದೆ ಅನಿಮೇಷನ್ ಮಾಡಿ, ಎಷ್ಟು ಅದ್ಭುತ ಒಂದು ಹೊಸ ಪ್ರಯತ್ನ. ಇವತ್ತು ನೆಕ್ಸ್ಟ್ ಫೋನ್ ಆಗುತ್ತೆ ನೋಡಿ, ಎಲ್ಲರೂ ಅದು ಮಾಡ್ತಾ ಶುರು ಮಾಡ್ತಾರೆ. ಅದಾದ್ಮೇಲೆ ಸತ್ಯ ಹೆಗ್ಡೆ ಅವರು ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ಗೆ ಒಂದು ರೈಟ್ ಕೋಡ್ ಥರ ಮಾಡ್ಕೊಂಡಿದ್ರು. 3 ಜನ ಒಂದು ಫ್ರೇಮ್ ಬರ್ಬೇಕಾದ್ರೆ 3 ಜನಕ್ಕೂ ಆ ಕೋಡ್ ಮಾಡೋದು ಫಾಲೋ ಮಾಡಿದ್ರೆ ಬಹಳ ಕಷ್ಟ. ನನ್ನ ಮ್ಯೂಸಿಕ್ ಬಂದಾಗ ಏನಪ್ಪ ಲೇಟ್ ಆಗುತ್ತೆ, ನಾನು ಅದು ಸೆಟ್ ಹೋಗ್ತಿರಲಿಲ್ಲ, ರೆಡಿ ಆದಮೇಲೆ ಹೋಗ್ತಿದ್ದೆ. ಯಾಕೆ ನಾನು ಮೂಡ್ ಸ್ಪಾಯ್ಲ್ ಮಾಡ್ಕೋಬಾರ್ದು, ಅವ್ರನ್ನ ನಾವು ಅವಸರಪಟ್ಟು ಅರ್ಜೆಂಟ್ ಮಾಡಬಾರ್ದು. ಅಷ್ಟು ಚೆನ್ನಾಗಿ ರೈಟ್ ಮಾಡೋದು. ಸತ್ಯ ರಿಯಲಿ ವೆರಿ 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 ಗುಡ್ ಬಾಯ್ ಅಂಡ್ ಸೂಪರ್. ಆಮೇಲೆ ಮ್ಯೂಸಿಕ್ ಬಗ್ಗೆ ಮಾತಾಡೋಂಗಿಲ್ಲ, ಅರ್ಜುನ್ ಬಗ್ಗೆ ಅರ್ಜುನ್ ಆ್ಯಕ್ಚುಲಿ ನಾನು ಹೇಳಿದೆ ಫಸ್ಟ್ ಕತೆ ಹೇಳಿದೆ ನನಗೇನು, ಅದರಿಂದ ನಾನು ಯಾವತ್ತೂ ಮರೆಯಲ್ಲ ಅರ್ಜುನ್ನ. ಥ್ಯಾಂಕ್ಸ್ ಅಂದರೆ ಫಸ್ಟ್ ನಿರ್ದೇಶನ ಅಣ್ಣ ನೀವು ಮಾಡಬೇಕೀಗ ಅಂತ ಮೊದಲೇ ಫಿಕ್ಸ್ ಮಾಡಿದ್ರು. ಅದಾದಮೇಲೆ ಯಾವಾಗ ನಾವೆಲ್ಲ ಜಾಯ್ನ್ ಆದವು 45 ಆಯಿತು. ಇವತ್ತು ಟ್ರೈಲರ್ ನೋಡಿ ಬೇರೆ ಜಾಗದಿಂದ ನಾವು ಅವರು ಪ್ರತಿಕ್ರಿಯೆ ನೋಡಿದಾಗ ಭಾಳ ಖುಷಿ ಅನಿಸುತ್ತೆ. ಐ ಹೋಪ್ ಎಲ್ರಿಗೂ ಈ 45 ವರ್ಲ್ಡ್ ಇಷ್ಟ ಆಗುತ್ತೆ ಅಂತಿದೆ. ಬಟ್ 100% ಸಮ್ ಲೆವೆಲ್ ಅದು ಎಲ್ಲರೂ ಡಿಸಪಾಯಿಂಟ್ ಮಾಡಲ್ಲ. ಎಲ್ರಿಗೂ ಆ ಪಿಕ್ಚರ್ ಇಷ್ಟ ಆಗುತ್ತೆ. ಯಾಕಂದರೆ ಒಂದು ರಿಯಾಲಿಟಿ ಇದೆ ಪಿಕ್ಚರ್ನಲ್ಲಿ. ದಿನನಿತ್ಯ ನಾವು ಏನು ಫೇಸ್ ಮಾಡ್ತೀವಿ ಅದೆಲ್ಲ ಯು ಕ್ಯಾನ್ ಫೀಲ್ ಅಬೌಟ್ ಲೈಫ್. ವಾಟ್ ಈಸ್ ಲೈಫ್ ವ್ಯಾಲ್ಯೂ ಹೇಳ್ತೀವಲ್ಲ, ನಾವು ವ್ಯಾಲ್ಯೂ ಮಾಡ್ಬೇಕು ಲೈಫ್ ಅಂತ. ಎಲ್ಲರಿಗೂ ಗೊತ್ತಾಗ್ತದೆ ಜೀವನ ಅನ್ನೋದು ಎಷ್ಟು ಮುಖ್ಯ, ಯಾತಿಗೆ ಮುಖ್ಯ, ಯಾತಿಗೋಸ್ಕರ ಮುಖ್ಯ ಅನ್ನೋದು ಈ 45 ಹೇಳುತ್ತೆ. ಕಮ್ ಟು ದ ವರ್ಲ್ಡ್ ಆಫ್ 45 and 25th. ಎಲ್ಲರೂ ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಪ್ರಮೋದ್ ಫಾರ್ ಯುವರ್ ಲವ್ಲಿ ವರ್ಡ್ಸ್ ಆ್ಯಂಡ್ ನಿಮಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಯಾವಾಗ ಬಂದ್ರೂ ನಾವು ಹೇಳ್ತಾ ಇರ್ತೀವಿ, ಯಾವಾಗ ತಮಾಷೆ ಮಾಡ್ತೀವಿ, ಯಾವಾಗ ಬಂದು ನೀನೇ ಸಿಗ್ತಾರ ಅಂತ. ನಿಜವಾಗ್ಲೂ ಆಲ್ ದಿ ಬೆಸ್ಟ್ ಫಾರ್ ಯು. ಥ್ಯಾಂಕ್ ಯು ಎವ್ರಿಬಡಿ. ಗೀತಾ ಥ್ಯಾಂಕ್ ಯು, ನಿಮ್ಗೆ ಥ್ಯಾಂಕ್ ಯು. ಪ್ರಶಾಂತ್, ಶ್ರೇಯಾ ಇದ್ದಾರೆ, ಐ ಥಿಂಕ್ ನಂದಿನಿ ಅವರಿದ್ದಾರೆ, ಅವ್ರಿಗೂ ಅಷ್ಟೇ ಎಲ್ಲರೂ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ವಿತ್ ಮೀ ಫಾರ್ ಆಲ್ ದ ಟೈಮ್.
ನಾನು ಯಾವತ್ತೂ ಮರೆಯಲ್ಲ ಲೈಫ್ಲಿ. ಆಮೇಲೆ ಗ್ರಾಫಿಕ್ನವರು ವಿಷುವಲ್ ಎಫೆಕ್ಟ್ ನನಗೆ ಗೊತ್ತು ಪಾಪ ಎಷ್ಟು ತರಗತಿ ಇರ್ತೀನಿ ನಾನು ಫೋನ್ ಮಾಡಿ ಅಟೆಂಡ್ ಆಗ್ತಾರೆ. ಬಟ್ ಅವ್ರು ಇಲ್ಲ ಕರೆಕ್ಟ್ ಆಗೋವರೆಗೂ ಮಾಡೋದು. ನಮ್ಗೆ ಗೊತ್ತಾ ಭಯಪ್ಪ ಅಷ್ಟೊಂದು ಹಣ ಹಾಕಿದ್ರೆ ಯಾಕೆ ಇಷ್ಟೊಂದು ಇದು ಮಾಡಬೇಕು, ಪ್ರೆಷರ್ ಆಗುತ್ತೆ. ಬಟ್ ಅವರ ಪ್ರೆಷರ್ನ ಪ್ಲೆಷರ್ ತಗೊಂಡಿರೋರು. ಸೊ 20 ಇಯರ್ಸ್ ಹೋದ ಎಲ್ಲರಿಗೂ ಪ್ಲೆಷರ್ ಕೊಡಲಿ ಅಂತ ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಜೈ. ಥ್ಯಾಂಕ್ ಯು ಸೊ ಮಚ್. ದಯವಿಟ್ಟು ಇಲ್ಲೇ ಇರಬೇಕು. ಈಗ ಚೇಂಜ್ ಮಾಡಿ